ಸಂಗೀತ ಲೋಕದ ಮಾಂತ್ರಿಕರಿಂದ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ನಿಮಗಾಗಿ ರಾಜ್ ನ್ಯೂಸ್ ವಾಹಿನಿಯ ಮುಖೇನ ಸಂಗೀತದ ರಸದೌತಣವನ್ನ ಉಣಬಡಿಸಲು ಅನೇಕ ಸಂಗೀತಗಾರ್ತಿಯರು ನಿಮ್ಮೊಂದಿಗೆ ಬರ್ತಿದ್ದಾರೆ ಈ ಸ್ವರ ಸಂಗೀತ ಕಾರ್ಯಕ್ರಮದಲ್ಲಿ. ವೀಕ್ಷಕರೇ, ಸಂಗೀತವೇ ನನ್ನ ಉಸಿರು ಅನ್ನೋ ಸಾರವನ್ನ ತಮ್ಮ ಜೀವನದಲ್ಲೇ ಕರಗತ ಮಾಡಿಕೊಂಡಿರುವಂತಹ ಡಾಕ್ಟರ್ ಜಯಲಕ್ಷ್ಮಿ ಯಾರಿಗೆ ತಾನೇ ಗೊತ್ತಿಲ್ಲ. ಇವರು ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಛಾಪುವನ್ನ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಡೆದಾಡುವ ವಿಶ್ವಕೋಶ ಅಂತಲೇ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಇದಲ್ಲದೆ ಸಾಮವೇದ ಮೂಲದ ಸಂಗೀತ ಗಂಧರ್ವ ಚಿಕಿತ್ಸಾ ಪದ್ಧತಿಗೆ ಜಾಗತಿಕ ಮಟ್ಟದಲ್ಲಿ ಒಂದು ವ್ಯವಸ್ಥಿತ ಚೌಕಟ್ಟನ್ನ ಕೊಟ್ಟಿರುವುದು ಇವರ ಇನ್ನೊಂದು ಹೆಗ್ಗಳಿಕೆಯ ವಿಷಯ. ಇಂತಹ ಸಂಗೀತ ಚಿಕಿತ್ಸಾ ಪದ್ಧತಿಗೆ ಪೂರಕವಾದಂತಹ ಒಂದು ಸ್ವರ ಸಂಗೀತ ನಿಮಗಾಗಿ. ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ಕಾರ್ಯಕ್ರಮ ಅತ್ಯಂತ ಮಹೋತ್ಸವದಾಯಕ. ಯಾಕೆ ಗೊತ್ತಾ ವೀಕ್ಷಕರೇ, ಇದು ಕ್ರೋಧನಾಮ ಸಂವತ್ಸರ ಅಲ್ವಾ? ಕ್ರೋಧನಾಮ ಸಂವತ್ಸರದಲ್ಲಿ ಕ್ರೋಧ ಜಾಸ್ತಿ ಅಂತ ಹೇಳ್ತಾರೆ. ಕ್ರೋಧ ಜಾಸ್ತಿ ಆದರೆ ಮೈಯಲ್ಲಿ ಪಿತ್ತ ಜಾಸ್ತಿ. ಸತ್ವಂ ವಾತ, ಕ್ರೋಧಂ ಪಿತ್ತ. ಆದ ಕಾರಣ ಈ ನಮ್ಮ ಯುಗದ ಆದಿಯ ದಿವಸದಿಂದ ಪಿತ್ತ ಪ್ರಕೋಪಗಳು ಅಥವಾ ನಮ್ಮ ದೇಹದ ಒಂದು ಉತ್ಕರ್ಷದ ಶಕ್ತಿ ವಿಪರೀತವಾಗಿರಬಾರ್ದು, ಅದು ಧನಾತ್ಮಕವಾಗಿರಬೇಕು. ಆದ ಕಾರಣ ಈ ಯುಗಾದಿಯ ದಿವಸ ಸ್ವರ ಯುಗಾದಿಯ ಒಂದು ಶುಭ ಸಂದೇಶವನ್ನು ಈ ಎಲ್ಲ ಸಂಗೀತ ಸಾಧಕರು ನನ್ನನ್ನು ಒಳಗೂಡಿ ಕೊಡ್ತಾ ಇದ್ದೇವೆ. ಇದರ ಮಹತ್ವ ಏನು ಗೊತ್ತುಂಟಾ? ಈ ಸಂಗೀತ ಇದು ಸಂಗೀತ ಚಿಕಿತ್ಸಾ ಈ ವಿಷಯವನ್ನು ಒಳಗೊಂಡ ಸಂಗೀತ ಕಾರ್ಯಕ್ರಮ. ಇದು ಸಾಮವೇದ ಮೂಲದ ಗಂಧರ್ವ ಚಿಕಿತ್ಸೆ. ನಮ್ಮಲ್ಲಿ ಸಂಗೀತ ಚಿಕಿತ್ಸೆಯನ್ನು ಸುಮಾರು ಜನ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಋಗ್ವೇದ ಮತ್ತು ಸಾಮವೇದ ಮೂಲದಲ್ಲಿ ಈ ಸಂಗೀತ ಚಿಕಿತ್ಸೆ ಸಾವಿರಾರು ವರ್ಷಗಳಿಂದ ನಮ್ಮಲ್ಲಿ ಉಂಟು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಸುಮಾರು ಜನಗಳಿಗೆ ಗೊತ್ತಿಲ್ಲ. ಆ ಒಂದು ಸಂದೇಶವನ್ನು ಕೊಡುವಂಥ ಸತ್ಪ್ರಯತ್ನ. ಈ ಸಂಗೀತ ಚಿಕಿತ್ಸೆಯನ್ನು ಜೈಮಿನಿ ಮಹರ್ಷಿಗಳು, ವೇದವ್ಯಾಸ ಮಹರ್ಷಿಗಳ ಮೂಲ ಈ ಸಂಗೀತ ಚಿಕಿತ್ಸೆಯನ್ನು ವಿಸ್ತಾರತೆಯಲ್ಲಿ ಈ ಮನುಕುಲಕ್ಕೆ ಕೊಟ್ಟಂಥ ಮಹರ್ಷಿ ಜೈಮಿನಿ ಮಹರ್ಷಿಗಳು. ಸೊ ಈ ಒಂದು ವೈಜ್ಞಾನಿಕ ಮೂಲವನ್ನು, ನಮ್ಮ ವೇದ ಮೂಲದ ವೈಜ್ಞಾನಿಕತೆಯನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೆ ಸಂಕ್ಷಿಪ್ತವಾಗಿ ಸರಳವಾಗಿ ಸಾದರಪಡಿಸ್ತೇವೆ. ಈಗ ನೋಡಿ, ಮೊದಲ ಒಂದು ದೇವರ ನಾಮ ಕೃತಿ ಪುರಂದರದಾಸರು ರಚಿಸಿರುವಂಥ ಗಜವದನ ಬೇಡುವೆ. ಇದು ಹಂಸಧ್ವನಿ ರಾಗದಲ್ಲಿದೆ. ಈಗ ನೀವೆಲ್ಲ ಕೇಳಬಹುದು, ಹಂಸಧ್ವನಿ ರಾಗವೇ ಯಾಕೆ, ಬೇರೆ ರಾಗ ಯಾಕೆ ಇಲ್ಲ? ಇದಕ್ಕೆ ಒಂದು ಕಾರಣ ಉಂಟು. ಈ ಹಂಸಧ್ವನಿ ರಾಗ ಔಡವ ರಾಗ. ಈ ರಾಗದಲ್ಲಿ ಈ ರಾಗವು 29ನೇ ಜನಕ ರಾಗವಾದ ಧೀರ ಶಂಕರಾಭರಣ ರಾಗದಲ್ಲಿ ಜನ್ಯ. ಈ ರಾಗದಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಇದೆ. ಯಾಕೆ ಗೊತ್ತುಂಟಾ? ಎಲ್ಲ ಪ್ರಾರ್ಥನಾ ಕಾರ್ಯಕ್ರಮಗಳಲ್ಲಿ, ಎಲ್ಲ ಶುಭ ಸಮಾರಂಭಗಳಲ್ಲಿ ಈ ರಾಗದಿಂದ ನಾವು ಆರಂಭ ಮಾಡ್ತೇವೆ. ನೀವು ಕೇಳಿರ್ಬೋದು, ಎಲ್ಲ ಕಡೆ ನೋಡಿದರೆ ಹಂಸಧ್ವನಿ ರಾಗವೇ ಇರುತ್ತೆ. ಯಾಕೆ ಗೊತ್ತಾ? ಇದು ಈ ರಾಗದಲ್ಲಿರುವಂಥ ಸ್ವರಗಳ ತರಂಗಾಂತರ ಅನುರಣವ ಇಷ್ಟು ಚೆನ್ನಾಗಿದೆ ಅಂದರೆ, ಆ ಒಂದು ಪೋಣಿಕೆ ಏನಿದೆ, ಆ ಸ ರಿ ಗ ಪ ನಿ ಸ ಅಂತ ಏನು ಬರ್ತದೆ ನೋಡಿ, ಇಲ್ಲಿ ಪಂಚಮ ಅಂಶಸ್ವರ, ಋಷಭ ಮತ್ತು ಗಾಂಧಾರ ಜೀವಸ್ವರಗಳು, ಇದರೊಟ್ಟಿಗೆ ಷಡ್ಜವೂ ಸಹ, ಷಡ್ಜ ಅಂದರೆ ಸ ಅಲ್ವಾ? ಈ ಸ್ವರವು ಅತ್ಯಂತ ಮಹತ್ವವಾದಂಥದ್ದು. ಈ ರಾಗವನ್ನು ನಮ್ಮ ತ್ರಿಮೂರ್ತಿಗಳಾದ, ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳಾದಂತಹ ಮುತ್ತುಸ್ವಾಮಿ ದೀಕ್ಷಿತರ ಪಿತಾಮಹರಾದ, ತಂದೆಯವರಾದ ಶ್ರೀರಾಮಸ್ವಾಮಿ ದೀಕ್ಷಿತರು ಈ ರಾಗವನ್ನು ರಚಿಸಿದ್ದಾರೆ. ಇದು ಅವರು ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಕೊಟ್ಟಂತಹ ಕೊಡುಗೆ. ಇಂತಹ ಮಹೋನ್ನತವಾದ ರಾಗ ಪಂಚಮ ಪ್ರಧಾನ, ಪಂಚಮ ಜೀವಸ್ವರ, ಅಂಶಸ್ವರ ಆದ ಕಾರಣ ಎಲ್ಲ ವಾತ ರೋಗವನ್ನು ಗುಣಪಡಿಸುತ್ತೆ. ಮನುಷ್ಯನ ದೇಹಕ್ಕೆ ರೋಗ ಬರುವಂಥದ್ದು ವಾತ ವೃದ್ಧಿಯಾದಾಗ,
ವಾತ ವೃದ್ಧಿ ಆದರೆ ಪಿತ್ತವೂ ವೃದ್ಧಿ ಆಗ್ತದೆ, ಪಿತ್ತ ವೃದ್ಧಿ ಆದರೆ ಕಫವೂ ಏರ್ಪೇರಾಗ್ತದೆ. ಮನುಷ್ಯನ ದೇಹ ವಾತ ಪಿತ್ತ ಕಫ. ನಮ್ಮ ಮನುಷ್ಯನ ದೇಹ ಪಂಚಮಹಾಭೂತಗಳಿಂದ ಮತ್ತು ಪಂಚಕೋಶಗಳಲ್ಲಿ ನಮ್ಮ ಎಕ್ಸಿಸ್ಟೆನ್ಸ್ ಉಂಟು. ಈಗ ನೋಡಿ, ಎಷ್ಟೋ ಜನಗಳಿಗೆ ಇತ್ತೀಚಿನ ದಿನಚರಿಗಳಲ್ಲಿ ಯಾವಾಗಲೂ ನಾವು ಬ್ಯುಸಿಯಾಗಿರ್ತೇವೆ. ಯಾವಾಗ ಬ್ಯುಸಿ, ಅವಶ್ಯಕತೆ ಇಲ್ಲದ ರೀತಿಯಲ್ಲಿ ಬ್ಯುಸಿ ಇದ್ದಾಗ ನಮ್ಮ ದೇಹದಲ್ಲಿ ವಾತ ವೃದ್ಧಿ ಆಗ್ತದೆ. ಪಂಚವಾತಗಳುಂಟು. ಎಲ್ಲ ವಾತಗಳನ್ನು ಈ ರಾಗ ಸರಿಪಡಿಸತ್ತೆ. ಯಾವಾಗ ವಾತ ವೃದ್ಧಿ ಆಗ್ತದೆ, ಮನುಷ್ಯನ ದೇಹದಲ್ಲಿ ಕಾರ್ಟಿಸೋಲ್ ಅನ್ನುವಂತಹ ಚೋದಕ ಹೆಚ್ಚಾಗ್ತದೆ. ಈ ಕಾರ್ಟಿಸೋಲನ್ನು ಕಡಿಮೆ ಮಾಡ್ತದೆ. ಆಕ್ಸಿಟೋಸಿನ್ ಮತ್ತು ವ್ಯಾಸೋಪ್ರೊಸಿನ್ ಅನ್ನುವಂತಹ ಚೋದಕಗಳನ್ನು ಸಮತೋಲನಕ್ಕೆ ತರುತ್ತೆ. ಈ ಒಂದು ರಾಗದ ಒಂದು ವೈದ್ಯಕೀಯ ಗುಣ. ಇದಲ್ಲದೆ ಈ ರಾಗವು ನಿರಾಮವಾತ ಅಂತ ನಾವು ಕರಿತೇವೆ. ಹಾಗೆಯೇ ಜಲಾಂಶ, ಹಾಗೆಯೇ ಧಾತು ಅಗ್ನಿ ಇವೆಲ್ಲವೂ ಸಮತೋಲನದಲ್ಲಿ ಇರುವಂಥ ರಾಗ. ಮನುಷ್ಯನ ದೇಹದಲ್ಲಿ ಇವೇನಾದರೂ ಏರುಪೇರಾದರೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಸ್ವಾಧಿಷ್ಠಾನ ಚಕ್ರಂ ಆ್ಯಂಡ್ ಅನಾಹತ ಚಕ್ರಂ, ನಂತರ ಮೂಲಾಧಾರ ಚಕ್ರಂ ಏರುಪೇರಾದರೆ ಈ ರಾಗವು ವಿಶೇಷವಾಗಿ ನಮಗೆ ಸರಿ ಮಾಡ್ತದೆ. ಕಡಿಮೆ ಇದ್ದರೆ ಹೆಚ್ಚು ಮಾಡಿ ಸಮತೋಲನಕ್ಕೆ ತರ್ತದೆ. ಅತಿರೇಕದಲ್ಲಿದ್ದರೆ ಅದನ್ನು ಸಮತೋಲನಕ್ಕೆ ತರ್ತದೆ. ಆದ ಕಾರಣ ಸಂಧಿವಾತ, ಹಾಗೆಯೇ ನಮ್ಮಲ್ಲಿ ಎಲುಬು ನೋವುಗಳು ಅಂತ ನಾವು ಕರಿತೇವೆ. ಮುಟ್ಟು ನಿಲ್ಲಬೇಕಾದ್ರೆ ಇರುವಂಥ ರೋಗಬಾಧೆಗಳು, ನಮಗೆ ಆ್ಯಂಗ್ಸೈಟಿ, ನ್ಯೂರೋಸಿಸ್, ನಂತರ ಊಟ ಮಾಡಿದ ಮೇಲೆ ಜೀರ್ಣವಾಗುವ ಪ್ರಕ್ರಿಯೆ ಏರುಪೇರಾದರೆ ಅದು ಧಾತು ಅಗ್ನಿ ಏರುಪೇರಾದರೆ ಇದು ಸರಿ ಮಾಡ್ತದೆ. ಮತ್ತು ಧೈರ್ಯವನ್ನು, ಆ ಕೆಚ್ಚನ್ನು ನಮಗೆ ಒದಗಿಸುತ್ತೆ. ಧೈರ್ಯ ಸ್ಥೈರ್ಯ ತಾವು ಕೇಳಿದ್ದೀರಾ. ಧೈರ್ಯ ಬೇಕು ಮತ್ತು ಸಮಾಧಾನವೂ ಬೇಕು. ಯಾವುದೇ ಕಾರ್ಯ ಆರಂಭ ಆಗಬೇಕಾದ್ರೆ ಧೈರ್ಯ ಮತ್ತು ಸಮಾಧಾನ ಎರಡರ ಒಟ್ಟಿಗೆ ನಾವು ಇದರಿಂದ ಮುಂದುವರಿಯಬೇಕು. ಆದ ಕಾರಣ ಡೋಸ್ ಅಂತ ನೀವು ಕೇಳಿರ್ತೀರ. ಡೊಪಮೈನ್, ಆಕ್ಸಿಟೋಸಿನ್, ಸೆರೋಟೋನಿನ್ ಆ್ಯಂಡ್ ಎಂಡಾರ್ಫಿನ್ ಈ ಎಲ್ಲ ಚೋದಕಗಳು, ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಸರಿಯಾದಾಗ ಸಪ್ತ ಚಕ್ರಗಳು ಸಹ ಸಮತೋಲನಕ್ಕೆ ಬಂದು ಮಾಡುವ ಕಾರ್ಯ ಸತ್ಕಾರ್ಯವಾಗಿ ಈ ಒಂದು ಬ್ರಹ್ಮಾಂಡಕ್ಕೆ ಪಸರಣೆಯಾಗಿ ನಮ್ಮ ಮನುಷ್ಯ ಕುಲಕ್ಕೆ, ಮನುಕುಲಕ್ಕೆ ಮತ್ತು ಈ ಸಮಾಜಕ್ಕೆ ಬಹಳ ಉಪಯೋಗ ಆಗ್ತದೆ. ಆದ ಕಾರಣ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಂಸಧ್ವನಿ ರಾಗದಲ್ಲಿ ಆರಂಭ ಮಾಡ್ತೇವೆ. ಆ ಹಂಸಧ್ವನಿ ರಾಗದ ಒಂದು ದೇವರ ನಾಮವನ್ನು ನಾವು ನಿಮಗೆ ಸಾದರಪಡಿಸ್ತೇವೆ. ಬೇರೆ ಬೇರೆ ಸಂಕ್ಷಿಪ್ತ ಪ್ರಾಕಾರಗಳಲ್ಲಿ ನಾವು ನಿಮಗೆಲ್ಲರಿಗೂ ಸಾದರ ಪಡಿಸ್ತೇವೆ. ಸೊ ಆದ ಕಾರಣ ಈ ಒಂದು ರಾಗವನ್ನು ಇವತ್ತು ಗಜವದನ ಬೇಡುವೆ ಎಂಬ ಒಂದು ದೇವರ ನಾಮದಿಂದ ಆರಂಭ ಮಾಡ್ತೇವೆ. ತದರಿ ನನ್ನ ತದರಿ ನನ್ನ ತದರಿ
ಆ ಆ ಆ ತತರೆ ಆ ಗಬರಿ ಸರಿ ಗಬನಿ ಸನಿ ಬಗರಿ ಸರಿ ಗರಿ ಗಬನಿ ಬನಿ ಸನಿ ಸರಿ ಪಗರಿ ಗರಿ ಸರಿ ಬಗ ಬನಿ ಸರಿ ಗಬಗರಿ ಗಬನಿ ಸರಿ ಸರಿ ಬಗ ಬನಿ ಬಗರೆ ಪಗರೆ ಗರೆ ನೇ ಬಗರೆ ಗರೆ ಗಬಗರೆ ಸರಿ ಗಪ್ಪ ಬಬ ಪಗ ಬನಿ ನಿ ಪಗ ಬನಿ ಬನಿ ಬ ಗ ಗ ಗ ಬ ಬ ಬನಿ ನಿ ಪಗ ರಿ ಸರಿ ಗ ಸ ಸರಿ ರಿ ಗ ಗ ಬ ಬನಿ ಬ ಪ ಬನಿ ನಿ 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 ಸ ನಿ ಸ ನಿ ಸ ನಿ ಸ ನಿ ನಿ ಬ ಗ ಬನಿ ಸ ನಿ 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 ಗ ರಿ ನಿ 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 ರಿ ನಿ ನಿ ಬನಿ ಬ ಗ ಬ ನಿ ಸ ನಿ ನಿ ಪನಿ ಸ ಸ ಸ ಸ ನಿ ಸರಿ ಸ ನಿ ಸ ಸರಿ ರಿ ಗ ಗ ರಿ ರಿ ಸ ನಿ ಸ ಬ ಗ ರಿ ಸ ನಿ ಸ ಗ ರಿ ಸ ನಿ ಸ ಗ ರಿ ರಿ ಸ ನಿ ಸರಿ ಸ ನಿ ನಿ ಬ ಬ ಗ ರಿ ಸ ಸ ಸರಿ ರಿ ಗ ರಿ ರಿ ಗ ಗ ಬ ಗ ಗ ಪ ಬ ನಿ ಪ ಬ ನಿ ನಿ ಸ ಗ ರಿ ಸ ನಿ ಪ ರಿ ಸ ನಿ ಪ ಸ ನಿ ಪ ಗ ರಿ ಸ ನಿ ಬ ಗ ರಿ ನಿ ಬ ಸ ಗ ಬ ನಿ 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 ಬ ನಿ ಸ ಸ ಸ ಸ ನಿ ಸ ರಿ ಟಿ ರಿ ರಿ ಸ ರಿ ಗ ಗ ಗ ಗ ರಿ ರಿ ಗ ರಿ ರಿ ಗ ರಿ ಸ ಸ ರಿ ಸ ಸ ರಿ ಸ ನಿ ನಿ ಸ ನಿ ನಿ ಸ ಸ ಸ ನಿ ಸ ನಿ ನಿ ಪ ನಿ ಪ ಗ ಬ ಗ ರಿ ಗ ರಿ ರಿ ಸ ರಿ ಗ ರಿ ಗ ಬ ಗ ಬ ನಿ ಪ ನಿ ಸ ನಿ ಸ ರಿ ಗ ಬ ಗ ರಿ ಗ ರಿ ಗ ರಿ ಸ ರಿ ಸ ಸ ನಿ ಬ ನಿ ಪ ಗ ಬ ನಿ ಪ ನಿ ಸ ನಿ ಸ ರಿ ಗ ರಿ ರಿ ಬ ಸ ಗಜವದನ ಬೇಡುವೆ ಗಜವದನ ಬೇಡುವೆ ಗೌರಿ ತನಯ ಗಜವದನ ಬೇಡುವೆ ಗೌರಿ ತನಯ ನಿಜಗವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಗೌರಿ ತನಯ ತ್ರಿಜಗವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ पाशाङ्कुशधर परम पवित्र पाशाङ्कुशधर परम पवित्र पाशाङ्कुशधर परम पवित्र मूषकवाहन प्रेम मूषक
ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತರೆ ಆದರದಿಂದಲೇ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತರೆ ಆದರದಿಂದಲೇ ಸರಸಿ ಜನ ಸರಸಿ ಜನ ಶ್ರೀ ಪುರಂದರ ವಿಠಲನ ಸರಸಿ ಜನ ಶ್ರೀ ಪುರಂದರ ವಿಠಲನ ನಿರುಗರೆನೆಯುವಂತೆ ದಯ ಮಾಡೋ ನಿರುಗರೆನೆಯುವಂತೆ ದಯ ಮಾಡೋ ಗಜವದನ ಬೇಡುವೆ ಗೌರಿ ತನಯ ತ್ರಿಜನ ವಂದಿತಯೇ ಸುಜನರ ಪೊರೆವನೇ ಗಜವದನ ಬೇಡುವೆ 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 ಈಗೊಂದು ಬ್ರೇಕ್ ಆದ್ಮೇಲೆ ಸ್ವರ ಸಂಗೀತ ಕಾರ್ಯಕ್ರಮ ಮುಂದುವರಿಯುತ್ತೆ. ಡಾಕ್ಟರ್ ಸುಬ್ಬಲಕ್ಷ್ಮಿ ಇವರು ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಸಾಧನೆಗೈದು ಸಂಗೀತ ಲೋಕದಲ್ಲಿ ಸ್ವರ ಸಂಯೋಜನೆ ಕಾರ್ಯವನ್ನ ಮತ್ತು ಸಂಗೀತ ಚಿಕಿತ್ಸಾ ಪದ್ಧತಿಗೆ ಹೆಚ್ಚು ಒತ್ತನ್ನ ಕೊಟ್ಟಿರುವಂತಹ ಮಹಾನ್ ಕಲಾವಿದೆ. ಅದರಂತೆ ವಯೋಲಿನ್ನ ನುಡಿಸುವಂತಹ ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ರವರ ಮಧುರವಾದ ವಯೋಲಿನ್ ಸಂಗೀತ ಸಂಯೋಜನೆಯೊಂದಿಗೆ ಅದ್ಭುತ ಸಂಗೀತ ಗಾನ ನಿಮಗಾಗಿ. ಸಂಗೀತ ಮತ್ತು ಮಾನವ ಅಭೇದ್ಯವಾದುದು. ನಾವು ಖುಷಿಯಾಗಿರುವಾಗಲೂ ಹಮ್ಮಿಂಗ್ ಮಾಡ್ತೀವಿ, ಹಾಡು ಹೇಳ್ತೀವಿ, ಹಾಡು ಕೇಳ್ತೀವಿ. ದುಃಖವಾಗಿರುವಾಗಲೂ ಕೂಡ ನಮ್ಮ ಭಾವನೆಯ ಸಮಾನವಾದ ಹಾಡುಗಳನ್ನು ಕೇಳುತ್ತೀವಿ. ಸಂಗೀತಕ್ಕೆ ಅಪಾರವಾದ ಮಹಿಮೆ ಇದೆ, ಶಕ್ತಿ ಇದೆ. ದೇಶ ವಿದೇಶಗಳಲ್ಲಿ ಸಂಗೀತ ಚಿಕಿತ್ಸೆಗೆ ತುಂಬ ಪ್ರಾಧಾನ್ಯವಿದೆ. ನಮ್ಮ ಭಾರತ ದೇಶದಲ್ಲಿ ಕೂಡ ಕರ್ನಾಟಕ ಸಂಗೀತ, ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇವುಗಳನ್ನು ಉಪಯೋಗಿಸಿ ಸಂಗೀತ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಈ ಸಂಗೀತ ಚಿಕಿತ್ಸೆ ಮೂಲಕ ಅಲ್ಝೀಮರ್ಸ್ ಕಾಯಿಲೆ, ಮನೋರೋಗ, ಬುದ್ಧಿಮಾಂದ್ಯತೆ, ಮೆಂಟಲ್ ಡಿಪ್ರೆಷನ್, ಆಟಿಸಮ್, ಪಾರ್ಕಿನ್ಸನ್ಸ್ ಕಾಯಿಲೆ, ಇನ್ನೂ ಹಲವಾರು ಕಾಯಿಲೆಗಳಿಗೆ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಇದು ಮೂಲಕ ಪ್ರಯೋಜನವಿದೆ ಅಂತ ಸ್ಥಾಪಿಸಲಾಗಿದೆ. ನಮ್ಮ ಆಯುರ್ವೇದ ಶಾಸ್ತ್ರ ಪ್ರಕಾರ ನಮ್ಮ ಶರೀರದಲ್ಲಿ ಚಕ್ರಗಳಿದೆ. ಸಹಸ್ರಾರ, ಸ್ವಾಧಿಷ್ಠಾನ, ಮೂಲಾಧಾರ, ಮಣಿಪೂರ, ಅನಾಹತ, ಆಜ್ಞಾ, ವಿಶುದ್ಧಿ ಇಂಥ ಚಕ್ರಗಳಿದೆ. ಈ ಚಕ್ರಗಳ ಕಾರ್ಯಕ್ಷಮತೆ ಅತಿಯಾದರೂ ಅನಾರೋಗ್ಯ, ಕಡಿಮೆ ಆದರೂ ರೋಗ. ಈ ಚಕ್ರಗಳ ಕಾರ್ಯಕ್ಷಮತೆ ಸರಿಯಾದ ವಿಹಿತದಲ್ಲಿ ಇದ್ದರೆ ಆರೋಗ್ಯ. ಹಲವಾರು ರಾಗಗಳಿಗೆ ಹಲವಾರು ಪ್ರಭಾವ ಇದೆ. ಅದಕ್ಕೆ ಒಂದು ಸಮಯ ಇದೆ. ಆ ರಾಗಕ್ಕೆ ಒಂದು ಸಮಯ ಇದೆ. ಆ ಸಮಯದಲ್ಲಿ ಹಾಡಿದರೆ ಅದರದ ಶಕ್ತಿ ಜಾಸ್ತಿ ಆಗುತ್ತೆ. ಶ್ರೀ ಕೃಷ್ಣ ಭಗವಾನ್ ಮೇಲೆ ಬರೆಸಿದ ಕೀರ್ತನೆ. ಹಿಂದೋಳ ರಾಗ ಒಂದು ಔಡವ ರಾಗ. ಅಂದರೆ ಆರೋಹಣದಲ್ಲಿ 5 ಸ್ವರಗಳಿದೆ, ಅವರೋಹಣದಲ್ಲಿ 5 ಸ್ವರಗಳಿದೆ. ಸ ಗ ಮ ದ ನಿ ಸಾ ಸಾ ನಿ ಧ ಮ ಗ ಸ ಸ ಗ ಮ ಗ ಮ ಗ ಮ ದ ಮ ದ ಮ ದ ನಿ ದ ನಿ ದ ನಿ ಸ ಸ ಸ ಸ ನಿ ಸ ಮ ಗ ಸ ಸ ಸ ಸ ನಿ ಸ ಗ ನಿ ಸ ಗ ನಿ ಸ ದ ಸ ನಿ ದ ಮ ಗ ನಿ ದ ಮ ಗ ಸ. ಹಿಂದೋಳ ರಾಗ ಒಂದು ಕುತೂಹಲವಾದ ರಾಗ. ಇದರ ಶಕ್ತಿ
ಜೀರ್ಣ ಶಕ್ತಿಯನ್ನು ಉಂಟು ಮಾಡುತ್ತೆ. ಹೊಟ್ಟೆ ಸಂಬಂಧಿಸಿದ ಕಾಯಿಲೆಗಳಿಗೆ ಇದು ನಿವೃತ್ತಿ ಆಗುತ್ತೆ. ಮತ್ತು ಹಿಂದೋಳ ಬ್ಲಡ್ ಪ್ರೆಷರ್, ಲೋ ಬ್ಲಡ್ ಪ್ರೆಷರ್ಗೆ ಒಂದು ರೋಗ ನಿವಾರಣಿ ಅಂತ ಹೇಳ್ತಾರೆ ಎಂದು ಸ್ಥಾಪಿಸಲಾಗಿದೆ. ಈ ಹಿಂದೋಳ ರಾಗದ ನೀವು ನೋಡಿರ್ಬೋದು, ಚಲನಚಿತ್ರದಲ್ಲಿ ಒಂದು ಕುತೂಹಲವಾದ ಒಂದು ಸಂದರ್ಭ ಬಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ಲಿ ಈ ಹಿಂದೋಳ ರಾಗ ವೀಣೆಯಲ್ಲಿ ನುಡಿಸ್ತಾರೆ, ಇಲ್ಲಾದರೆ ಸಿತಾರಲ್ಲಿ ನುಡಿಸ್ತಾರೆ. ಯಾಕೆಂದರೆ ಇದು ಒಂಥರ ಸಂತೋಷವನ್ನು ಉಂಟು ಮಾಡುತ್ತೆ. ಇವಾಗ ನಾವು ಸಾಮಜವರ ಗಮನ ಎನ್ನುವ ಕೃತಿಯನ್ನು ಹಾಡ್ತೀವಿ. ತದರಿ ನನ್ನ ತದರಿ ತದರಿ ತದರಿ
ಧನಿ ಸ ಮದನಿ ಸ ಸಗ ಮದನಿ ಸ ಸನಿ ದ ಮಗ ಸ ಸ ಗ ಗ ಮ ಮದ ಧನಿ ನಿ ಸ ನಿ ಗ ಮಗ ಸನಿ ದ ಮಗ ಸಗ ಮದ ಮಗ ಸನಿ ದ ರ ಮಮ್ಮ ಮಾಮ ಗಗ ಮಮ್ಮ ಮಾಮ ದದ ಮಮ್ಮ ಮಾಮ ಮಗ ದಮ ಗಗ ಗಮ ಗ ಸ ಸ ಸ ಸ ನಿ ಸ ಗ ಗ ಸ ನಿ ಸ ಗ ಸ ನಿ ನಿ ಸ ತ ನಿ 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 ಸ ಸ ಸ ಗ ಗ ಸ ನಿ ಸ ಗ ಸ ನಿ ಸ ದ ದ ನಿ ನಿ ಸ ಸ ಗ ಗ ಮ ಮ ದ ದ ದ ದ ದ ನಿ ದ ದ ದ ನಿ ಸ ನಿ ದ ದ ನಿ ಸ ಗ ನಿ ಸ ದ ದ ನಿ ಸ ಸ ಸ ಸ ನಿ ಸ ಗ ಸ ನಿ ಸ ಗ ಸ ನಿ 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 ಸ ಗ ಗ ಸ ನಿ ಸ ದ ದ ನಿ ಸ ಗ ಮ ಗ ಸ ದ ನಿ ಸ ಗ ಮ ಗ ಸ ನಿ ಸ ಗ ಸ ನಿ ಸ ಗ ಸ ನಿ 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 ಸ ಸ ಸ ಗ ಗ ಗ ಮ ಮ ಗ ಗ ಸ ಸ ನಿ ನಿ ದ ದ ನಿ ಸ ಗ ಸ ನಿ ದ ದ ನಿ ಸ ನಿ ದ ದ ನಿ ದ ಮ ಗ ಗ ಸ ಮ ಗ ಗ ದ ಮ ಮ ನಿ ದ ದ ಸ ನಿ ನಿ ಗ ಸ ನಿ ದ ಮ ಗ ಸ ಸ ಸ ನಿ ದ ಮ ದ ಮ ಗ ಮ ಗ ಸ ಗ ನಿ ನಿ ಗ ನಿ ಗ ಸ ಗಮದದ್ದದ ಮದ ನಿನ್ನೆ ನೀನಿ ಧನಿ ಸತ್ ಸ ಸ ಸ ಧನಿ ಸ ಗ ಮಗ ಸ ಗ ಮಗ ಸ ಸ ಸ ಸ ಸ ಸ ನಿ ನಿ ಸತ್ ಸ ಸ ಸ ನಿ ಸ ಗ ನಿ ಸ ಗ ನಿ ಸ ಗ ನಿ ಸ ದ ದದ ನಿನ್ನೆ ನೀನಿ ಧನಿ ಸತ್ ಸ 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 ಗ ನಿ ಸ ದ ಧನಿ ಸ ಗ ಗ ಗ ಗ ಗ ನಿ ಸ ಗ ಮ ಗ ಮ ಗ ಸ ಸ ಸ ಗ ಮ ಗ ಸ ಗ ಮ ಗ ಸ ಸ ಸ ಸ ಮ ಗ ಸ ನಿ ಸ ಗ ಸ ನಿ ದ ನಿ ಸ ನಿ ದ ಮ ದ ನಿ ದ ಮ ಗ ಮ ಗ ಸ ಸ ಗ ಸ ಗ ಮ ಗ ಮ ಗ ಮ ದ ಮ ದ ಮ ದ ನಿ ದ ನಿ ದ ನಿ ಸ ಮ ಗ ಸ ನಿ ದ ಗ ಸ ನಿ ದ ಮ ಸ ನಿ ದ ಮ ಗ ಮ ದ ಮ ಗ ದ ಮ ಗ ಗ ಮ ದ ಮ ಗ ಮ ದ ಮ ಗ ಮ ಗ ಸ ಸ ಗ ನಿ ಸ ದ ನಿ ಗ ಸ ಮಜವರ ಗಮನ ಸಾಮಜವರ ಗಮನ ಸಾಮಜವರ ಗಮನ ಸಾಧು ಹೃತ್ ಸಾರಸಾಬ್ಜ ಪಾಲ ಕಾಲಾತೀತ ವಿಖ್ಯಾತ ಸಾಮಜವರ ಗಮನ ಸಾಧು ಹೃತ್ ಸಾರಸಾಬ್ಜ ಪಾಲ ಕಾಲಾತೀತ ವಿಖ್ಯಾತ ಸಾಮಜವರ ಗಮನ ಮನಿ ಗಮಜ ಸುಧಾಮಯ ಸಾಮನಿ ಗಮಜ ಸುಧಾಮಯ ಗಾನ ವಿಚಕ್ಷಣ ಗುಣಶೀಲ ದಯಾಲ ಮಾಲಮ ಪಾಲಯ ಸಾಮನಿ ಗಮಜ ಸುಧಾಮಯ ಗಾನ ವಿಚಕ್ಷಣ ಗುಣಶೀಲ ದಯಾಲ ಮಾಲಮ ಪಾಲಯ ಸಾಮನಿ ಗಮದ ನಿ ಸ ಮ ಗ ಮ ಸ ಗ ನಿ ಸ ಗ ಮ ದ ನಿ ಸ ಸ ನಿ ದ ನಿ ದ ಮ ದ ಮ ಗ ಮ ಗ ಸ ನಿ ಸ ನಿ ಸ ಮ ಗ ಮ ಸ ಗ ನಿ ಸ ಗ ಮ ದ ನಿ ಸ ಗ ಮ ಗ ಸ ನಿ ಸ ಗ ಸ ನಿ ದ ನಿ ಸ ನಿ ದ ನಿ ಸ ಗ ಸ ನಿ ದ ಮ ಸ ನಿ ದ ಮ ಗ ಸ ಗ ಮ ದ ನಿ ಸ ಗ ಮ ಗ ಸ ನಿ ಸ ಗ ಸ ನಿ ದ ನಿ ಸ ನಿ ದ ನಿ ಸ ಗ ಸ ನಿ ದ ಮ ಸ ನಿ ದ ಮ ಗ ಸ ಗ ಮ ದ ನಿ ಸ ಮ ದ ವ ಗ ಮ ನ ಸಾಧು ಸಾರಸಾಬ್ಜ ಪಾಲ ಕಾಲಾತೀತ ವಿಖ್ಯಾತ ಸಾಮಜವರ ಗಮನ
ಮಾತೃಜ ಸಾಖ್ಯ ಸ್ವರ ನಾದ ಚಲದೀಪ ಸ್ವೀಕೃತ ಯಾದವ ಕುಲ ಮುರಳಿ ಮುರಳಿ ವಾದನ ಯಾದವ ಕುಲ 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 ಮುರಳಿ ಯಾದವ ಕುಲ ಮುರಳಿ ವಾದನ ಯಾದವ ಕುಲ ಮುರಳಿ ವಾದನ ಯಾದವ ಕುಲ ಮುರಳಿ ಯಾದವ ಕುಲ ಮುರಳಿ ವಾದನ ಯಾದವ ಕುಲ ಮುರಳಿ ಯಾದವ ಕುಲ ಮುರಳಿ ವಾದನ ಯಾದವ ಕುಲ ಮುರಳಿ ವಾದನ ಯಾದವ ಕುಲ ಮುರಳಿ ವಾದನ ಮುರಳಿ ವಾದನ ಯಾದವ ಕುಲ ಮುರಳಿ ವಾದನ ವಿನೋದ ಮೋಹನ ಕರ ತ್ಯಾಗರಾಜ ವಂದನೀಯ ಯಾದವ ಕುಲ ಮುರಳಿ ವಾದನ ವಿನೋದ ಮೋಹನ ಕರ ತ್ಯಾಗರಾಜ ವಂದನೀಯ ಸನಿ ಧನಿ ಧಮ ಧಮ ಗಮ ಗ ಸನಿ ಸ ಮಗ ಮ ಸ ಗ ನಿ ಸ ಗ ಮ ದ ನಿ ಸ ಸನಿ ಧನಿ ಧಮ ಧಮ ಗಮ ಗ ಸನಿ ಸ ನಿ ಸ ಮ ಗ ಮ ಸ ಗ ನಿ ಸ ಗ ಮ ದ ನಿ ಸ ಗ ಮ ಗ ಸನಿ ಸ ಗ ಸನಿ ಧ ನಿ ಸ ನಿ ಧ ನಿ ಸ ಗ ಸನಿ ಧ ಮ ಸ ನಿ ಧ ಮ ಗ ಸ ಗ ಮ ದ ನಿ ಸ ಗ ಮ ಗ ಸನಿ ಸ ಗ ಸನಿ ಧ ನಿ ಸ ನಿ ಧ ನಿ ಸ ಗ ಸನಿ ಧ ಮ ಸ ನಿ ಧ ಮ ಗ ಸ ಗ ಮ ದ ನಿ ಸಾ ಮ ಗ ಮ ಗ ಮ ಸಾಧು ಸಾರಸಾಬ್ಜ ಪಾಲ ತಾರಾತೀತ ವಿಖ್ಯಾತ ಸಾಮಜವರ ಗಮನ
ಹಸುರಿನ ಪಸೆಯಲ್ಲಿ ಹೂ ಬಿಸಿಲಾಡಿಸಿ ಹೊಸ ವರುಷವು ಕಾಲೂರುತ್ತಿದೆ. ತುಂತುರು ಹನಿಗಳ ಮಂತ್ರಾಕ್ಷತೆಯಲ್ಲಿ ಅಂತರಂಗಗಳ ಕೆಳಕುದಿದೆ. ಹಸುರಿನ ಪಸೆಯಲ್ಲಿ ಹೂ ಬಿಸಿಲಾಡಿಸಿ ಹೊಸ ವರುಷವು ಕಾಲೂರುತ್ತಿದೆ. ತುಂತುರು ಹನಿಗಳ ಮಂತ್ರಾಕ್ಷತೆಯಲ್ಲಿ ಅಂತರಂಗಗಳ ಕೆಳಕುದಿದೆ. ಮನೆ ಮನೆಯಂಗಣ ಮಾವಿನ ತೋರಣ ಬೇವು ಆಗಿದೆ ಆಭರಣ. ಮನೆ ಮನೆಯಂಗಣ ಮಾವಿನ ತೋರಣ ಬೇವು ಆಗಿದೆ ಆಭರಣ. ಮಾಗಿಯ ಯೋಗಿಗೆ ಮೋಹವ ಪೂಟಿಸಿ ನಡೆಸಿದೆ ಅಭ್ಯಂಜನ ಸ್ನಾನ. ನಿನ್ನ ಪಸೆಯಲ್ಲಿ ಹೂ ಬಿಸಿಲಾಡಿಸಿ ಹೊಸ ವರುಷವು ಕಾಲೂರುತ್ತಿದೆ. ತುಂತುರು ಹನಿಗಳ ಮಂತ್ರಾಕ್ಷತೆಯಲ್ಲಿ ಅಂತರಂಗಗಳ ಕೆಳಕುದಿದೆ. ತಳಿರಿನ ಬೆರಳಲ್ಲಿ ಕಚಗುಳಿಗಿ ಮಂದಾನಿಲನದು ಸುಳಿಯುತ್ತಿದೆ. ತಳಿರಿನ ಬೆರಳಲ್ಲಿ ಕಚಗುಳಿಗಿ ಮಂದಾನಿಲನದು ಸುಳಿಯುತ್ತಿದೆ. ಬೃಂದಾವನ ಗೋವಿಂದನ ಹೃದಯ ರಾಧೆಯ ನೆನಪನು ತುಂಬುತ್ತಿದೆ. ಬೃಂದಾವನ ಗೋವಿಂದನ ಹೃದಯದಲ್ಲಿ ರಾಧೆಯ ನೆನಪನು ತುಂಬುತ್ತಿದೆ. ಹಸುರಿನ ಪಸೆಯಲ್ಲಿ ಹೂ ಬಿಸಿಲಾಡಿಸಿ ಹೊಸ ವರುಷವು ಕಾಲೂರುತ್ತಿದೆ. ತುಂತುರು ಹನಿಗಳ ಮಂತ್ರಾಕ್ಷತೆಯಲ್ಲಿ ಅಂತರಂಗಗಳ ಕೆಳಕುದಿದೆ. ಹೂಹು ಚುಂಬನ ತಿರಿಬಾ ಬಂಧನ ಕೇಳದು ಮುರಳಿಯ ನವ ಕೇಳಿ. ಹೂಹು ಚುಂಬನ ತಿರಿಬಾ ಬಂಧನ ಕೇಳದು ಮುರಳಿಯ ನವ ಕೇಳಿ. ಯುಗ ಯುಗದಾದಿಯು ಈ ಶುಭನಾದಿಯು ಮುಪ್ಪನೆ ಮರೆಸಿದೆ ಮೋದದಲ್ಲಿ. ಯುಗ ಯುಗದಾದಿಯು ಈ ಶುಭನಾದಿಯು ಮುಪ್ಪನೆ ಮರೆಸಿದೆ ಮೋದದಲ್ಲಿ. ಮುಪ್ಪನೆ ಮರೆಸಿದೆ ಮೋದದಲ್ಲಿ. ಹಸುರಿನ ಪಸೆಯಲ್ಲಿ ಹೂ ಬಿಸಿಲಾಡಿಸಿ ಹೊಸ ವರುಷವು ಕಾಲೂರುತ್ತಿದೆ. ತುಂತುರು ಹನಿಗಳ ಮಂತ್ರಾಕ್ಷತೆಯಲ್ಲಿ ಅಂತರಂಗಗಳ ಕೆಳಕುದಿದೆ. ಅಂತರಂಗಗಳ ಕೆಳಕುದಿದೆ. ಅಂತರಂಗಗಳ ಕೆಳಕುದಿದೆ. ಬ್ರೇಕ್. ಮತ್ತೊಂದು ಬ್ರೇಕ್ ಆದ್ಮೇಲೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಶ್ರೀಮತಿ ಡಾಕ್ಟರ್ ರೇಖಾ ಶ್ರೀರಾಮಚಂದ್ರ ಮೂರ್ತಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವಾನ್ ಆಗಿರುವಂತಹ ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ವಿಶಾರದ ಕೂಡ ಹೌದು. ಗಮಕ ಕಾಜಾಣ ಮತ್ತು ಪಾರಿಣ ಪಾರಂಗತರು ಇವರು. ಸಂಗೀತ ಶಾರದೆ ಎಂಬ ಬಿರುದು ಪಡೆದಿರುವಂತಹ ಇವರ ಗಾಯನದ ಒಂದು ತುಣುಕು ಎಲ್ಲಿದೆ ನೋಡಿ. ಮಧ್ಯಮಾವತಿ ರಾಗವನ್ನು ಚಿಕಿತ್ಸೆಯ ದೃಷ್ಟಿಯಲ್ಲಿ ನೋಡುವುದಾದರೆ ಈ ರಾಗವು ಅತ್ಯಂತ ಚೈತನ್ಯವನ್ನು ನೀಡುವಂತಹ ರಾಗ. ಈ ರಾಗದಲ್ಲಿ ರಿಷಭ, ಮಧ್ಯಮ ಮತ್ತು ನಿಷಾದ ಸ್ವರಗಳು ಪ್ರಧಾನವಾಗಿದ್ದು ಜೀವಸ್ವರಗಳಾಗಿವೆ. ಇದು ಧಾತು, ಅಗ್ನಿ ಮತ್ತು ಜಲಾಂಶವನ್ನು ಹೊಂದಿರುವುದರಿಂದ ಈ ರಾಗದಲ್ಲಿ ಜೀರ್ಣಕ್ರಿಯೆಗೆ ಜೊತೆಗೆ ಜೀರ್ಣಕ್ರಿಯೆಯ ನಂತರ ಶರೀರದ ಅಂಗಾಂಗಗಳಿಗೆ ಪೋಷಕಾಂಶಗಳನ್ನು ಒದಗಿಸುವ ಕಾರ್ಯದಲ್ಲಿ ಇದು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಭಾವನಾತ್ಮಕವಾದ ವಿಷಯದಲ್ಲಿ ಅಂದರೆ ಮನಸ್ಸಿನಲ್ಲಿ ಏರುಪೇರುಗಳಾದಾಗ ಅದನ್ನು ಸಮತೋಲನಕ್ಕೆ ತರುವಂತಹ ಒಂದು ಶಕ್ತಿಯು ಈ ರಾಗದಲ್ಲಿದೆ. ಸಂಗೀತ ಶಾಸ್ತ್ರದ ಆಧಾರದ ಮೇಲೆ ಹೇಳೋದಾದರೆ ಈ ರಾಗವು ಮಧ್ಯಮಾದಿ ಎಂಬ ಹೆಸರಿನಲ್ಲಿ ಪ್ರಖ್ಯಾತವಾಗಿತ್ತು. ಆ ನಂತರದ ಇದನ್ನು ಶೃಂಗಾರ ರಸ ವಿನಿಯೋಗಕ್ಕೆ ಬಳಸಲಾಗುತ್ತಿತ್ತು. 16-17ನೇ ಶತಮಾನದ ನಂತರ ಈ ರಾಗವನ್ನು ರೂಪಾಂತರಗೊಳಿಸಿ ಔಡವ ರಾಗವನ್ನಾಗಿ ಮಾಡಲಾಗಿದೆ. ಮುದ್ದು ವೆಂಕಟಮುಖಿಯವರು ಈ ರಾಗವನ್ನು ಮಧ್ಯಮಾವತಿ ಎಂದು ಕರೆದಿದ್ದಾರೆ.
ಇದು ಔಡವ ರಾಗ, 5 ಸ್ವರಗಳನ್ನು ಉಳ್ಳುವ ರಾಗ. ಇದರಲ್ಲಿ ಷಡ್ಜ, ಚತುಶ್ರುತಿ ರಿಷಭ, ಶುದ್ಧ ಮಧ್ಯಮ, ಪಂಚಮ, ಕೈಶಿಕಿ ನಿಷಾದ ಸ್ವರಗಳು ಅಡಕವಾಗಿದೆ. ಇವುಗಳಲ್ಲಿ ರಿಷಭ ಮತ್ತು ನಿಷಾದ ಸ್ವರಗಳು ಕಂಪಿತ ಸ್ವರಗಳು. ಇದು ಸರ್ವಸ್ವರ ಗಮಕ ವರಿಕ ರಕ್ತಿ ರಾಗ. ಇದು ಶುಭಪ್ರದವಾದ್ದರಿಂದ, ಮಂಗಳಕರವಾದ್ದರಿಂದ ಕಚೇರಿಯ ಕೊನೆಯಲ್ಲೂ ಸಹ ಇದನ್ನು ಹಾಡಲು ಬಳಸುತ್ತಾರೆ. ಈ ರಾಗವು ಹೆಚ್ಚಾಗಿ ಮಧ್ಯಾಹ್ನದ ಕಾಲದಲ್ಲಿ ಇದನ್ನು ಹಾಡುವ ರೂಢಿಯಲ್ಲಿದೆ. ಆದರೆ ಮಂಗಳಪ್ರದವಾದ್ದರಿಂದ ಇದನ್ನು ಕಚೇರಿಯ ಕೊನೆಯಲ್ಲೂ ಸಹ ಬಳಸುತ್ತಾರೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಹೆಜ್ಜೆಯ ಕಾಲ್ಗಳ ಧ್ವನಿಯ ತೋರುತ, ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ, ಹೆಜ್ಜೆಯ ಕಾಲ್ಗಳ ಧ್ವನಿಯ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪವ ಕಾಲುವೆ ಹರಿಸಿ, ಸಕ್ಕರೆ ತುಪ್ಪವ ಕಾಲುವೆ ಹರಿಸಿ, ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪವ ಕಾಲುವೆ ಹರಿಸಿ, ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳಾಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ, ಅಕ್ಕರೆಯುಳ್ಳಾಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆದಿಲಕ್ಷ್ಮೀ ಬಾರಮ್ಮ, ಧಾನ್ಯಲಕ್ಷ್ಮೀ ಬಾರಮ್ಮ, ಧೈರ್ಯಲಕ್ಷ್ಮೀ ಬಾರಮ್ಮ, ಗಜಲಕ್ಷ್ಮೀ ಬಾರಮ್ಮ, ಸಂತಾನ ಲಕ್ಷ್ಮೀ ಬಾರಮ್ಮ, ವಿದ್ಯಾಲಕ್ಷ್ಮೀ ಬಾರಮ್ಮ, ವಿಜಯಲಕ್ಷ್ಮೀ ಬಾರಮ್ಮ, ಧನಲಕ್ಷ್ಮೀ ಬಾರಮ್ಮ, ಮಹಾಲಕ್ಷ್ಮೀ ಬಾರಮ್ಮ, ಹಾಗೆಯೇ ತೆರೆಯ ಹಿಂದೆ ಈ ಕಾರ್ಯಕ್ರಮವನ್ನು ನಡೆಸಿ ಅದನ್ನು ಅಷ್ಟು ಚಂದ ಮಾಡಿ ಚಂದಗಾಣಿಸಿಕೊಟ್ಟಂಥ ಉಮೇಶ್ ಶಿವಲಿಂಗು ಅವರು ಮತ್ತು ವಸಂತ್ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆಯೇ
ಈ ಕಾರ್ಯಕ್ರಮವನ್ನು ಸಮನ್ವಯಗೊಳಿಸಿ ಚೆಂದ ಮಾಡಿಸಿಕೊಟ್ಟಂಥ ಆವಂತಿ ಶ್ರೀಲಕ್ಷ್ಮಿಯವರಿಗೂ ಸಹ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಂತರ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟು ಈ ಯುಗಾದಿಯ ಸಂದರ್ಭದಲ್ಲಿ ಅತ್ಯಂತ ಚೈತನ್ಯಮಯವಾಗಿ ಈ ಕಾರ್ಯಕ್ರಮವನ್ನು ವೀಕ್ಷಕ ಬಾಂಧವರಿಗೆ ಸಾದರಪಡಿಸಿಕೊಡಲಿಕ್ಕೆ ನಮಗೆ ಎಲ್ಲ ರೀತಿಯ ಅನುಕೂಲ ಮಾಡಿಕೊಟ್ಟಂತಹ ರಾಜ್ ನ್ಯೂಸ್ ವಾಹಿನಿ ಹಾಗೆಯೇ ಅದರ ನಿರ್ದೇಶಕರಾದ ಶ್ರೀಮಾನ್ ಶಿವರುದ್ರಪ್ಪಾಜಿಯವರಿಗೂ ಸಹ ನಮ್ಮೆಲ್ಲರ ಕಡೆಯಿಂದ ಅನಂತ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಸಂಗೀತ ಸಂಯೋಜನೆಗೆ ಸ್ವರಗಳು ತುಂಬಾನೇ ಮುಖ್ಯ. ಅದರಂತೆ ಸಂಗೀತ ವಾದ್ಯಗಳು ಕೂಡ ಅಷ್ಟೇ ಮುಖ್ಯ. ಡಾಕ್ಟರ್ ಜ್ಯೋತ್ಸ್ನಾ ಅವರ ವಯೋಲಿನ್, ಮೃದಂಗ ವಿದ್ವಾನ್ KV ರವಿಶಂಕರ್ ಶರ್ಮಾ ಅವರ ಮೃದಂಗ ವಾದ್ಯ, ಭಗವತ್ ಭಟ್ಟರ ತಬಲಾ ವಾದ್ಯ ಇವೆಲ್ಲವುಗಳ ಮಧ್ಯೆ ನಮ್ಮ ದೇಶೀಯ ಶಾಸ್ತ್ರೀಯ ಸಂಗೀತ ಮಾಂತ್ರಿಕರ ರಾಗ ಸಂಯೋಜನೆಯು ಇವತ್ತಿನ ಯುಗಾದಿ ಹಬ್ಬದ ಸಿಹಿಯನ್ನ ಇನ್ನಷ್ಟು ಹೆಚ್ಚು ಮಾಡಿದೆ ಅಲ್ವೇ? ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.